ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಗ್ಲಾಕೋಮಾ ಸಪ್ತಾಹದ ಸಂದರ್ಭದಲ್ಲಿ ಗ್ಲಾಕೋಮಾ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ನೇತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ಗ್ಲಾಕೋಮಾ ಸ್ಪೆಷಲಿಸ್ಟ್ ಡಾಕ್ಟರ್ ಸ್ವಾತಿ ಆರ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಪ್ರತಿ ವರ್ಷ ಮಾರ್ಚ್ ತಿಂಗಳನ್ನ ಗ್ಲಾಕೋಮಾ ಜಾಗೃತಿ ಮಾಸವಾಗಿ ಆಚರಣೆ ಮಾಡ್ತೀವಿ. ಹಾಗೆ ಗ್ಲಾಕೋಮಾ ಪಾಕ್ಷಿಕ ಕೂಡ ಆಚರಿಸ್ತೀವಿ. ಈ ವರ್ಷ ಮಾರ್ಚ್ 8ರಿಂದ 14ನೇ ತಾರೀಖಿನವರೆಗೆ ಗ್ಲಾಕೋಮಾ ಸಪ್ತಾಹ ಕೂಡ ಆಚರಿಸ್ತಾ ಇದ್ದೀವಿ. ಗ್ಲಾಕೋಮಾ ಅನ್ನೋದು ಒಂದು ಸದ್ದಿಲ್ಲದೆ ದೃಷ್ಟಿಯನ್ನು ಹಾಳು ಮಾಡುವಂಥ ತೊಂದರೆ. ಇದ್ರ ಬಗ್ಗೆ ಜಾಗೃತಿ ಮೂಡಿಸೋ ಸಲುವಾಗಿ ಈ ಸಪ್ತಾಹ ಆಚರಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಾವು ಗ್ಲಾಕೋಮಾ ಅಂದರೆ ಏನು, ಯಾರಿಗೆ ಬರುತ್ತೆ, ಚಿಕಿತ್ಸೆ ಏನಿದೆ, ಪರಿಹಾರ ಏನು, ಈ ಕುರಿತು ತಿಳಿಸ್ಕೊಡ್ತಾ ಇದ್ದೀವಿ. ಇದಕ್ಕಾಗಿ ನಮ್ಮ ಜೊತೆ ಇದ್ದಾರೆ ಮೈಸೂರು ಮೆಡಿಕಲ್ ಕಾಲೇಜ್ ಹಾಗೂ ಆಸ್ಪತ್ರೆಯ ನೇತ್ರ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಹಾಗೂ ಗ್ಲಾಕೋಮಾ ಸ್ಪೆಷಲಿಸ್ಟ್ ಆದಂಥ ಡಾಕ್ಟರ್ ಸ್ವಾತಿ ಅವರು. ಡಾಕ್ಟರ್ ಸ್ವಾತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಡಾಕ್ಟ್ರೇ, ಈಗ ಹೇಳಿ, ಕಣ್ಣಿನ ಪೊರೆ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಅದು ವಯಸ್ಸಾದ ನಂತರ ಬರೋ ಅಂಥ ಕಣ್ಣಿನ ತೊಂದರೆ ಅಂತ ಎಲ್ಲರಿಗೂ ಒಂದ್ಸರ್ತಿ 40-50 ವರ್ಷ ಆದ ನಂತರ ಅಥವಾ ಅವರು ಡಯಾಬಿಟೀಸ್ ಇದ್ದರೆ ಅವರು ಹೋಗಿ ತಪಾಸಣೆ ಮಾಡಿಸ್ಕೊಳ್ತಿರ್ತಾರೆ. ಆದರೆ ಈ ಗ್ಲಾಕೋಮಾ ಅಂದರೆ ಗೊತ್ತಿರಲ್ಲ ಯಾರಿಗೂ ಸಾಮಾನ್ಯವಾಗಿ. ಈ ಗ್ಲಾಕೋಮಾ ಅಂದರೆ ಏನು, ಯಾಕೆ ಬರುತ್ತೆ ಮತ್ತು ಯಾರಿಗೆ ಬರುತ್ತೆ? ಗ್ಲಾಕೋಮಾನ ಸೈಲೆಂಟ್ ಥೀಫ್ ಆಫ್ ವಿಷನ್ ಅಂತ ಹೇಳ್ತೀವಿ. ಅಂದರೆ ಗೊತ್ತಾಗದೆ ಹಾಗೆ ಸದ್ದಿಲ್ಲದೆ ಬಂದು ಅವರ ದೃಷ್ಟಿನ ಪರ್ಮನೆಂಟ್ಲಿ ಇರ್ರಿವರ್ಸಿಬಲ್ ಲಾಸ್ ಆಫ್ ವಿಷನ್ ಆಗೋ ಚಾನ್ಸಸ್ ಇರುತ್ತೆ ಗ್ಲಾಕೋಮಾದಲ್ಲಿ. ಹಾಗಾಗಿ ಇದ್ರ ಬಗ್ಗೆ ತಿಳುವಳಿಕೆ ಮೂಡಿಸೋದು ತುಂಬ ಇಂಪಾರ್ಟೆಂಟು. ಕದ್ದು ಬಿಡುತ್ತೆ ಸೈಲೆಂಟ್ ಆಗಿ. ಕರೆಕ್ಟ್, ಎಕ್ಸಾಕ್ಟ್ಲಿ. ಹಂಗಾಗೋದನ್ನ ನಾವು ಆದಷ್ಟು ತಡೆಗಟ್ಟಬಹುದು. ಒಂದ್ಸಲ ಆದ್ರ ಮೇಲೆ ಪರ್ಮನೆಂಟ್ ಇರ್ರಿವರ್ಸಿಬಲ್ ಲಾಸ್ ಆಫ್ ವಿಷನ್ ಆದ್ರ ಮೇಲೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನ ಅರ್ಲಿ ಸ್ಟೇಜಸ್ಸಲ್ಲೇ ಡಿಟೆಕ್ಟ್ ಮಾಡಿ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡೋಕ್ಕೆ ಸಾಧ್ಯ ಅದು ಮಾಡಿಸ್ಕೊಳ್ಳೋದ್ರಿಂದ ಅದನ್ನ ಆ ಸ್ಟೇಜಲ್ಲೇ ಮೇಂಟೈನ್ ಮಾಡ್ಬೋದು. ಪೂರ್ತಿ ಕದಿಯೋಕ್ಕೆ ಬಿಡದೆ ಇದ್ದಂಗೆ ಆ ಸ್ಟೇಜಲ್ಲೇ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ಬೋದು. ಅದಕ್ಕೋಸ್ಕರ ಇದು ಪೀರಿಯಾಡಿಕ್ ಐ ಚೆಕಪ್ ಅಂತ ಹೇಳ್ತೀವಿ. ಅಟ್ಲೀಸ್ಟ್ 40 ವರ್ಷ ಆದಮೇಲೆ ಎಲ್ಲರಿಗೂ ಸಮೀಪ ದೃಷ್ಟಿ ಕಷ್ಟ ಆಗುತ್ತೆ. ಅದು ನಾರ್ಮಲ್ ಏಜಿಂಗ್ ಪ್ರೋಸೆಸ್ ಅಂತ ನೆಗ್ಲೆಕ್ಟ್ ಮಾಡದೆ ಒಂದ್ಸಲ ಕಣ್ಣಿನ ತಜ್ಞರ ಹತ್ರ ಹೋಗಿ ಕಂಪ್ಲೀಟ್ ಟೆಸ್ಟ್ಗಳು ಮಾಡಿಸ್ಕೊಳ್ಳೋದು ಒಳ್ಳೆಯದು. ಬರೀ ಕನ್ನಡಕದ ಅಂಗಡಿಗೆ ಹೋಗಿ ಆಪ್ಟಿಕಲ್ಸಲ್ಲಿ ಕನ್ನಡಕ ತೊಗೊಂಡ್ಬಿಡೋದ್ರಿಂದ ನಿಮ್ಮ ದೃಷ್ಟಿ ಇಂಪ್ರೂವ್ ಆಗುತ್ತೆ, ಕಾಣಿಸುತ್ತೆ, ಅಷ್ಟಕ್ಕೆ ನಿಲ್ಲಿಸಬಾರ್ದು. ದಯವಿಟ್ಟು ಕಣ್ಣಿನ ತಜ್ಞರನ್ನ ಭೇಟಿ ಮಾಡಿ ಅದಕ್ಕೆ ನಿಮಗೆ ಆ ಥರ ಏನಾದ್ರು ರಿಸ್ಕ್ ಇದೆ ಅಂತ ಬೇಕು ಅದೆಲ್ಲ ಮಾಡಿಸ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಇದು ಮೊದಲು ಸುತ್ತಲಿನ ದೃಷ್ಟಿ ಹೋಗಿ ಆಮೇಲೆ ಮಧ್ಯದ ದೃಷ್ಟಿ ಕೂಡ ಹೋಗುತ್ತೆ. ನಂತರ ಅದು ಬೆಳವಣಿಗೆ ಆದ ಹಾಗೆ ಈ ದೋಷ. ಹೌದು. ಅದು ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಅಂದ್ರೆ ಪೇನ್ಲೆಸ್. ಅದರಲ್ಲಿ ನೋವು ಬರೋದಿಲ್ಲ, ಪೇಷಂಟಿಗೆ ಯಾವುದೇ ಸೂಚನೆ ಕೊಡೋದಿಲ್ಲ ಅದು. ಮತ್ತೆ ಯಾವ ಲಕ್ಷಣಗಳನ್ನ ತೋರಿಸುತ್ತೆ ಇದು? ನಾವು ಪರೀಕ್ಷೆ ಮಾಡಿದಾಗಲೇ ಅದು ಕಂಡುಹಿಡಿಯಕ್ಕೆ ಸಾಧ್ಯ. ಸೊ ಹೆಚ್ಚಿನ ಗ್ಲಾಕೋಮಾ ಸಿಂಪ್ಟಮ್ಯಾಟಿಕ್, ಅದೇನು ಸಿಂಪ್ಟಮ್ಸ್ ತೋರಿಸದೆ ಬಂದ್ಬಿಡುತ್ತೆ. ಹಾಗಾಗಿ ನೀವು ನುರಿತ ಕಣ್ಣಿನ ವೈದ್ಯರ ಹತ್ರ ಪರೀಕ್ಷೆ ಮಾಡಿಸ್ಕೊಳ್ಳೋದೇ ಒಳ್ಳೆಯದು. ನಾವು ಅದಕ್ಕೆ ಕೆಲವೊಂದು ಟೆಸ್ಟ್ಗಳನ್ನೆಲ್ಲ ಮಾಡಿ ಬೇಕಾಗಿದ್ರೆ ಟ್ರೀಟ್ಮೆಂಟ್ ಶುರು ಮಾಡ್ಬೋದು. ಎಲ್ಲರಿಗೂ ಗ್ಲಾಕೋಮಾ ಇರುತ್ತೆ ಅಂತೇನಿಲ್ಲ. ಪ್ರಿವೆಲೆನ್ಸ್ ಬಂದು ಒಂದು ಅರೌಂಡ್ 3-4% ಇನ್ ಇಂಡಿಯಾ ಅಂತ ಹೇಳ್ತೀವಿ. ಪ್ರತಿ 100 ಜನದಲ್ಲಿ 40 ವರ್ಷದ ಮೇಲ್ಪಟ್ಟವರಲ್ಲಿ ಒಂದು 4 ಜನಕ್ಕೆ ಗ್ಲಾಕೋಮಾ ಇರುತ್ತೆ. ಹಾಗಾಗಿ ಕ್ವೈಟ್ ಕಾಮನ್ ಡಿಸೀಸ್. ಸೊ ನೆಗ್ಲೆಕ್ಟ್ ಮಾಡೋದು ಬೇಡ. ಕರೆಕ್ಟ್ ಟೈಮಿಗೆ ಡಯಾಗ್ನೋಸಿಸ್ ಮಾಡಿಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟಲ್ಲಿ ಇದ್ದರೆ ಒಳ್ಳೆಯದು. ಡಾಕ್ಟರ್ ಸ್ವಾತಿ, ಯಾಕೆ ಬರುತ್ತೆ ಇದು? ಕಾರಣಗಳೇನಾದ್ರು ಇದೆಯಾ ಇದಕ್ಕೆ? ಕಾರಣ, ಗ್ಲಾಕೋಮಾ ಅಂದರೆ ಗ್ರೂಪ್ ಆಫ್ ಡಿಸೀಸ್, ಒಂದೇ ಕಾಯಿಲೆ ಅಲ್ಲ. ನಾವು ಕಣ್ಣಿನ ಕೆಲವೊಂದು ತೊಂದರೆಗಳಿಗೆ ಗ್ಲಾಕೋಮಾ ಅಂತ ಆ ಡಯಾಗ್ನೋಸಿಸ್ಗೆ ಹಾಕ್ತೀವಿ. ಅದರಲ್ಲಿ ಏನೇನು ಅಂತ ಹೇಳಿದ್ರೆ, ಸಾಧಾರಣವಾಗಿ ಕಣ್ಣಿನ ನರ, ಆಪ್ಟಿಕ್ ನರ್ವ್ ವಿಚ್ ಕನೆಕ್ಟ್ಸ್ ದ ಐ ಟು ದ ಬ್ರೈನ್. ಸೊ ನಮ್ಮ ವಿಷನ್ಗೆ ತುಂಬ ಇಂಪಾರ್ಟೆಂಟ್ ನರ್ವ್ ಅದು ಆಪ್ಟಿಕ್ ನರ್ವ್. ಸೊ ಅದನ್ನು ಡ್ಯಾಮೇಜ್ ಮಾಡುತ್ತೆ. ಆ ಡ್ಯಾಮೇಜ್ಗೆ ಇಂಟ್ರಾಕ್ಯುಲರ್ ಪ್ರೆಷರ್ ಅಂತೀವಿ, ಐ ಪ್ರೆಷರ್ ಅಂತ. ಸೊ ಅದು ಜಾಸ್ತಿ ಆಗಿರೋದೇ ಹೆಚ್ಚಿನ ಗ್ಲಾಕೋಮಾದಲ್ಲಿ ಕಾಣ್ಬಿಡೋದು. ಅದಿಲ್ಲದೆ ನಾರ್ಮಲ್ ಐ ಪ್ರೆಷರ್ ಇದ್ದಾಗಲೂ ಒಂದೊಂದ್ಸಲ ಗ್ಲಾಕೋಮಾ ಹೇಳ್ತೀವಿ ನಾವು. ನಾರ್ಮಲ್ ಟೆನ್ಷನ್ ಗ್ಲಾಕೋಮಾ ಅಂತ ಒಂದು ಸಬ್ ಟೈಪ್ ಇದೆ. ಬಟ್ ಕಾಮನ್ ಆಗಿ ನೋಡೋವಂಥದ್ದು ಐ ಪ್ರೆಷರ್ ಜಾಸ್ತಿಯಾಗಿ ಆಪ್ಟಿಕ್ ನರ್ವ್ ಡ್ಯಾಮೇಜ್ ಆಗೋಂಥದ್ದಕ್ಕೆ ಗ್ಲಾಕೋಮಾ ಅಂತ ಹೇಳ್ತೀವಿ. ಸೊ ಒಂದು ಆನುವಂಶಿಕತೆ ಇದೆ. ಲೈಕ್ ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ಸಿಬ್ಲಿಂಗ್ಸ್ ಮನೇಲಿ ಯಾರಿಗಾರೋ ಇತ್ತು ಅಂತಂದರೆ ಬ್ಲಡ್ ರಿಲೇಟಿವ್ಸಲ್ಲಿ ಅದು ಬರೋ ಚಾನ್ಸಸ್ ಜಾಸ್ತಿ. ಮತ್ತು ಕೆಲವೊಂದು ಸೆಕೆಂಡ್ರಿ ಕಾಸಸ್ ಇರುತ್ತೆ. ಕಣ್ಣಿಗೆ ಏಟಾದರೆ ಅಥವಾ ಈ ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ, ಗ್ಲಾಸಸ್ ಯೂಸ್ ಮಾಡ್ತಾರಲ್ಲ ಚಿಕ್ಕಂದಿಂದ ಗ್ಲಾಸಸ್ ಇರೋರಿಗೆ, ಅಂಥವ್ರಿಗೆ
ತೊಂದರೆಗಳು ಜಾಸ್ತಿ. ಡಯಾಬಿಟಿಸ್ ಇರೋರಿಗೆ ಮೋರ್ ರಿಸ್ಕ್. ಹೈ ಬ್ಲಡ್ ಪ್ರೆಷರ್, ಹೈಪರ್ ಟೆನ್ಷನ್ ಇಂದನೂ ಒಂದು ಅಸೋಸಿಯೇಷನ್ ಗ್ಲಾಕೋಮಾಗೆ ಹೇಳ್ತೀವಿ. ದೆನ್ ಐ ಟ್ರಾಮಾ, ಏನಾದ್ರು ಇಂಜುರಿ ಆಗಿತ್ತು ಕಣ್ಣಿಗೆ, ಅದು ಸಹ ಸೆಕೆಂಡರಿ ಗ್ಲಾಕೋಮಾ ಕಂಡುಬಿಡ್ಬೋದು. ಡಯಾಬಿಟಿಸ್ ಅನ್ಕಂಟ್ರೋಲ್ಡ್ ಇದ್ದು ಕೊನೆ ಸ್ಟೇಜಲ್ಲಿ ಕಣ್ಣಿಗೆ ರೆಟಿನೋಪತಿ, ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ, ಅದು ತುಂಬಾ ಸಿವಿಯರ್ ಆದಾಗ ಅದರಿಂದನೂ ಸೆಕೆಂಡರಿ ಗ್ಲಾಕೋಮಾ ಆಗ್ಬೋದು, ನಿಯೋಮ್ಯಾಸ್ಕ್ಯುಲರ್ ಗ್ಲಾಕೋಮಾ ಅಂತ ಹೇಳ್ತೀವಿ. ಹೀಗೆ ಕೆಲವೊಂದು ಅದು ಸೆಕೆಂಡರಿ ಗ್ಲಾಕೋಮಾ. ಪ್ರೈಮರಿ ಗ್ಲಾಕೋಮಾದಲ್ಲಿ ಓಪನ್ ಆಂಗಲ್ ಗ್ಲಾಕೋಮಾ, ಆಂಗಲ್ ಕ್ಲೋಷರ್ ಗ್ಲಾಕೋಮಾ ಅಂತೀವಿ. ಓಪನ್ ಆಂಗಲ್ ಗ್ಲಾಕೋಮಾ ಸೈಲೆಂಟ್ ಥೀಫ್ ಆಫ್ ವಿಷನ್, ಏನು ಸಿಂಪ್ಟಮ್ಸ್ ಇಲ್ಲದೆ ಬರುತ್ತೆ. ಆಂಗಲ್ ಕ್ಲೋಷರ್ ಗ್ಲಾಕೋಮಾ ಅಂತ ಹೇಳಿದ್ರೆ ಅದರಲ್ಲಿ ಸಡನ್ ಆಗಿ ಪೇನ್ ಬರ್ಬೋದು, ಕಣ್ಣಲ್ಲಿ ನೋವು, ಸಿವಿಯರ್ ಪೇನ್ ಸ್ಟಾರ್ಟ್ ಆಗಿ ದೃಷ್ಟಿನೇ ಎಫೆಕ್ಟ್ ಆಗ್ಬೋದು, ಕಣ್ಣು ತುಂಬಾ ರೆಡ್ ಆಗ್ಬೋದು. ಅದು ಸಹ ಇಂಡಿಯಾದಲ್ಲಿ ಕಾಮನ್ ಇದೆ, ನಮ್ಮ ದೇಶದಲ್ಲಿ ಕಂಡು ಬರುತ್ತೆ. ಈ ಕಣ್ಣಿನ ಒತ್ತಡ ಅಂತ ಹೇಳ್ತಾ ಇದ್ರೆ ನೀವು, ಇವಾಗ ನಾವು ಎಲ್ಲರಿಗೂ ಇವಾಗ ರಕ್ತದೊತ್ತಡ ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ, ಈ ಕಣ್ಣಿನ ಒತ್ತಡನೂ ಇರುತ್ತಾ ಅಂತ ಅದೊಂದು ಪ್ರಶ್ನೆ ಮಾಡ್ತಾರೆ ಸಾಮಾನ್ಯವಾಗಿ. ಹೌದು, ಕಣ್ಣು ನಾರ್ಮಲ್ ಆಗಿ ವರ್ಕ್ ಮಾಡಕ್ಕೆ, ಅದ್ರದ್ದು ಕೆಲಸಗಳನ್ನೆಲ್ಲ ಅದು ಸರಿಯಾಗಿ ನಡ್ಸಕ್ಕೆ ಅದ್ರ ಒಳಗಡೆ ಒಂದು ಪ್ರೆಷರ್ ಇರುತ್ತೆ. ಅದು ನಾರ್ಮಲ್ ರೇಂಜ್ ಅಲ್ಲಿ 10-21 ಮಿಲಿಮೀಟರ್ ಆಫ್ ಮರ್ಕ್ಯೂರಿ ಅಂತ ಹೇಳ್ತೀವಿ. ಆ ರೇಂಜ್ ಒಳಗಿದ್ರೆ ಅದು ನಾರ್ಮಲ್. ಅದಕ್ಕಿಂತ ಜಾಸ್ತಿ ಆದಾಗ ಇನ್ಕ್ರೀಸ್ಡ್ ಐ ಪ್ರೆಷರ್, ಇಂಟ್ರಾಕ್ಯುಲರ್ ಪ್ರೆಷರ್ ಜಾಸ್ತಿಯಾಗಿ ಆಪ್ಟಿಕ್ ನರ್ವ್ ಡ್ಯಾಮೇಜ್ ಆಗ್ಬಹುದು. ಅದಕ್ಕೆ ಗ್ಲಾಕೋಮಾ ಅಂತ ಹೇಳೋದು. ಯಾವಾಗ ಬರ್ತಾರೆ ನಿಮ್ಮ ಹತ್ರ, ನನಗೆ ಏನೋ ಕಣ್ಣಿನ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಯಾವ ಸ್ಟೇಜ್ ನಲ್ಲಿ ಬರ್ತಾರೆ? ಸಾಮಾನ್ಯ ಗ್ಲಾಕೋಮಾ ಯಾವಾಗ ಡಿಟೆಕ್ಟ್ ಮಾಡ್ತೀರಾ ನೀವು? ಹೆಚ್ಚಿನ ಸಲ ನಮ್ಮ ಸೆಟಪ್ ಅಲ್ಲಿ ಈವನ್ ಡಿಫ್ರೆಂಟ್ ಸ್ಟಡೀಸ್ ಹ್ಯಾವ್ ಪ್ರೂವನ್ ಇನ್ ಇಂಡಿಯಾದಲ್ಲಿ 90% ಅನ್ಡಯಾಗ್ನೋಸ್ಡ್ ಇದೆ, ಅನ್ಡಿಟೆಕ್ಟೆಡ್ ಇದೆ, ಗೊತ್ತೇ ಆಗೋದಿಲ್ಲ ಜನಕ್ಕೆ. ಅದಕ್ಕೆ ನಾವು ಈ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ. ಸೊ ನಮ್ಮದು ಗೌರ್ಮೆಂಟ್ ಹಾಸ್ಪಿಟಲು, ಸೊ ಟರ್ಷಿಯರಿ ಕೇರ್ ಸೆಂಟರ್, ಬೇರೆ ಕಡೆಯಿಂದೆಲ್ಲ ಇಲ್ಲಿಗೆ ಕೊನೆಗೆ ರೆಫರ್ ಮಾಡ್ತಾರೆ. ಹಾಗಾಗಿ ಇದು ಆಲ್ಮೋಸ್ಟ್ ನಾವು ನೋಡೋಂಥದ್ದು ತುಂಬ ಸಿವಿಯರ್ ಆಗಿಬಿಟ್ಟಿರುತ್ತೆ. ಅಷ್ಟೊತ್ತಿಗೆ ನಾವು ಹೆಚ್ಚಿನ ಸಲ ಸರ್ಜರಿನೇ ಮಾಡಬೇಕಾಗದ ಪರಿಸ್ಥಿತಿ ಬರುತ್ತೆ, ಬರೀ ಐ ಡ್ರಾಪ್ಸಲ್ಲಿ ಕಂಟ್ರೋಲ್ ಆಗಲ್ಲ. ಸೊ ಅದಕ್ಕೆ ಬೇರೆ ಬೇರೆ ಮೆಥಡ್ ಇದೆ. ಫಸ್ಟಿಗೆ ಐ ಡ್ರಾಪ್ಸ್ ಕೊಡ್ಬೋದು, ಕೆಲವೊಂದು ಟೈಪ್ ಆಫ್ ಗ್ಲಾಕೋಮಾಗೆ ಲೇಸರ್ ಮಾಡ್ತೀವಿ, ಕೆಲವೊಂದಕ್ಕೆ ಸರ್ಜರಿನೇ ಬೇಕಾಗುತ್ತೆ. ಬಟ್ ತುಂಬ ಸಿವಿಯರ್ ಸ್ಟೇಜಲ್ಲಿ, ಲಾಸ್ಟ್ ಸ್ಟೇಜಸ್ ಅಲ್ಲಿ ಬಂದ್ರೆ, ತುಂಬಾನೇ ಡ್ಯಾಮೇಜ್ ಆಗ್ಬಿಟ್ಟಿದ್ರೆ ಏನ್ ಮಾಡಿದ್ರು ದೃಷ್ಟಿ ವಾಪಸ್ ಬರೋದಿಲ್ಲ. ಅದು ಅಲ್ಲಿವರೆಗೂ ಹೋಗದಿದ್ದಂಗೆ ತಡೆಗಟ್ಟದೆ ತುಂಬಾ ಒಳ್ಳೇದು. ಹೇಗೆ ಡಯಾಗ್ನೋಸ್ ಮಾಡ್ತೀರಾ? ಏನೇನು ಟೆಸ್ಟ್ಗಳು ಮಾಡ್ತೀರಾ? ನಾವು ಕಣ್ಣಿನ ವಿಭಾಗಕ್ಕೆ ಬಂದರೆ ಫಸ್ಟು ದೃಷ್ಟಿ ಪರೀಕ್ಷೆ ಮಾಡ್ತೀವಿ, ವಿಷನ್ನು. ದೆನ್ ಐ ಪ್ರೆಷರ್ ಚೆಕ್ ಮಾಡ್ತೀವಿ. ದೆನ್ ಆಪ್ಟಿಕ್ ನರ್ವ್ ಎಕ್ಸಾಮಿನೇಷನ್ ಅಂತ ಕ್ಲಿನಿಕಲ್ಲಿ ನಾವು ತಜ್ಞ ವೈದ್ಯರು ಎಕ್ಸಾಮಿನ್ ಮಾಡಿ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ ಆಪ್ಟಿಕ್ ನರ್ವ್ನ ಡೀಟೇಲ್ ಆಗಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ನರೋ ಗ್ಲಾಕೋಮಾದ ಅರ್ಲಿ ಸೈನ್ಸ್ ಇದೆಯಾ ಇದ್ರು. ಡ್ರಾಪ್ಸ್ ಹಾಕಿ ಎಲ್ಲ ನೀವು ಡೈಲೇಟ್ ಮಾಡಿ ಕಣ್ಣು ಪ್ಯೂಪಿಲ್ನ ಡೈಲೇಟ್ ಮಾಡಿ ನೋಡ್ತೀವಿ. ಸೊ ಅವಾಗ ನಮಗೆ ಆಪ್ಟಿಕ್ ನರ್ವ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಅದರಲ್ಲಿ ಏನಾದ್ರು ಅರ್ಲಿ ಸೈನ್ಸ್ ಆಫ್ ಗ್ಲಾಕೋಮಾ ಇದ್ರೆ ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಡಬೇಕಾಗುತ್ತೆ. ಇನ್ನು ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಎಲ್ಲ ಇದೆ. ವಿಜುವಲ್ ಫೀಲ್ಡ್ ಅನಾಲಿಸಿಸ್ ಅಂತ, ಪೆರಿಮೆಟ್ರಿ ಅಂತ ಹೇಳ್ತೀವಿ. ಅದು ಆಟೋಮೇಟೆಡ್ ಕಂಪ್ಯೂಟರೈಸ್ಡ್ ಮೆಥಡ್ ಇದೆ. ಸೊ ಅದರಿಂದ ಮಾಡ್ತೀವಿ. ಅದರಿಂದ ನಮಗೆ ಅವ್ರಿಗೆ ಪೇಷಂಟಿಗೆ ಹೇಗೆ ಕಾಣ್ತಿದೆ, ಅವ್ರ ಕಣ್ಣಿನ ನರ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಕಣ್ಣಿನ ಸ್ಟ್ರಕ್ಚರ್ ನೋಡ್ತೀವಿ, ಫಂಡಸ್ ಇಮೇಜಿಂಗ್ ಅಂತ ಫೋಟೋ ತೆಗಿತೀವಿ. OCT ಗ್ಲಾಕೋಮಾ ಅಂತ ಇದೆ. ಸೊ ಅದು ಮಾಡೋದ್ರಿಂದ ಎಷ್ಟು ಥಿಕ್ನೆಸ್ ಇದೆ ನರ್ವು, ಎಷ್ಟು ಡ್ಯಾಮೇಜ್ ಆಗಿದೆ, ಅದೆಲ್ಲ ನಮಗೆ ಆಕ್ಯುರೇಟ್ ಆಗಿ ಗೊತ್ತಾಗುತ್ತೆ. ಸೊ ಆ ಥರ ಬೇರೆ ಬೇರೆ ಟೆಸ್ಟ್ಗಳಿದೆ. ಪೇಷಂಟ್ ರಿಕ್ವೈರ್ಮೆಂಟ್, ಹೌದು, ಬೇರೆ ಬೇರೆ ಪರೀಕ್ಷೆಗಳನ್ನ ಮಾಡಿ. ಇನ್ನೂ ಒಂದು ಕಾರ್ನಿಯಲ್ ಥಿಕ್ನೆಸ್ ಸಹ ಮೆಷರ್ ಮಾಡ್ತೀವಿ ಗ್ಲಾಕೋಮಾದಲ್ಲಿ. ಸೆಂಟ್ರಲ್ ಕಾರ್ನಿಯಲ್ ಥಿಕ್ನೆಸ್ ಮೆಷರ್ ಮಾಡಿದ್ರೆ ನಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಸಿಕ್ಕತ್ತೆ. ಸೊ ಸುಮಾರು ಬ್ಯಾಟ್ರಿ ಆಫ್ ಟೆಸ್ಟ್ ಇರುತ್ತೆ. ಎಲ್ಲಾನು ಮಾಡಿ ಎಲ್ಲಾದ್ರೂ ರಿಪೋರ್ಟ್ಸ್ನ ನೋಡ್ಕೊಂಡು ಅವ್ರಿಗೆ ನಿಜವಾಗ್ಲೂ ಗ್ಲಾಕೋಮಾ ಇದೆಯಾ, ಯಾವ ಸ್ಟೇಜಲ್ಲಿ ಇದೆ, ಅವ್ರಿಗೆ ಏನು ಕೊಟ್ಟರೆ ಸೂಕ್ತ ಚಿಕಿತ್ಸೆ ಆಗುತ್ತೆ ಅಂತ ನೋಡ್ಕೊಂಡು ಡಿಸೈಡ್ ಮಾಡಿ. ಕಣ್ಣಿನ ಒಳಗಡೆ ಇರೋ ನೀರಿಂದಾನೂ ಈ ಸಮಸ್ಯೆ ಕಣ್ಣು ಹಿಡ್ಕೋಬಹುದು ಅಂತ ಅನ್ಕೊಳ್ತೀನಿ. ಅಂದ್ರೆ ಕಣ್ಣು ಹೊರಗೆ ಬರೋ ನೀರಲ್ಲ, ಕಣ್ಣಿನ ಒಳಗಿನ. ಹೌದು, ಸಾಮಾನ್ಯವಾಗಿ ಜನ ಕನ್ಫ್ಯೂಸ್ ಮಾಡ್ಕೋಬಹುದು. ಇದು ಕಣ್ಣೀರು ಹೊರಗಡೆ ಬರೋದು ಟಿಯರ್ಸ್ ಅಂತ, ಅದಕ್ಕೂ ಗ್ಲಾಕೋಮಾಗೂ ಸಂಬಂಧ ಇಲ್ಲ. ಗ್ಲಾಕೋಮಾ ಒಳಗಡೆ ಏಕ್ವಿಯಸ್ ಹ್ಯೂಮರ್ ಅಂತ ಇನ್ನೊಂದು ಫ್ಲೂಯಿಡ್ ಇರುತ್ತೆ. ನಾನು ಆವಾಗಲೇ ಹೇಳಿದೆ ಐ ಪ್ರೆಷರ್ ಯಾಕೆ ಬೇಕು ಅಂತ ನೀವು ಕೇಳಿದ್ರಿ. ಅದು ಕಣ್ಣನ್ನ ಒಂದು ಬಾಲ್ ತರ, ಅದು ಅದ್ರ ಸ್ಟ್ರಕ್ಚರು ಫಂಕ್ಷನ್ ಮೇಂಟೈನ್ ಮಾಡೋಕ್ಕೆ ಆ ಐ ಪ್ರೆಷರ್ ಇಂಪಾರ್ಟೆಂಟ್. ಅದಕ್ಕೆ ಏಕ್ವಿಯಸ್ ಹ್ಯೂಮರ್ ಅಂತ ಒಂದು ಫ್ಲೂಯಿಡ್ ಇರುತ್ತೆ. ಅದು ಕಣ್ಣಿನ ಒಂದು ಪಾರ್ಟ್ ಅಲ್ಲಿ ಉತ್ಪತ್ತಿಯಾಗಿ ಇನ್ನೊಂದು ಪಾರ್ಟಿಗೆ ಹರಿದು ಹೋಗ್ತಾ ಇರುತ್ತೆ. ಸೊ ಆ ನಾರ್ಮಲ್ ಡ್ರೈನೇಜ್ ಅಂತೀವಿ, ನಾರ್ಮಲ್ ಫ್ಲೋ ಆಫ್ ದ ಎಕ್ವಿಯಸ್ ಫ್ಲೂಯಿಡ್. ಸೊ ಅದಾಗ್ತಾ ಇತ್ತು ಅಂದ್ರೆ ನಾರ್ಮಲ್ ಐ ಪ್ರೆಷರ್ ಇರುತ್ತೆ. ಸಾಧಾರಣ ಗ್ಲಾಕೋಮಲ್ ಏನಾಗುತ್ತೆ, ಆ ಡ್ರೈನೇಜ್ ಪಾತ್ವೆ ಮೆಶ್ ವರ್ಕ್ ತರ ಇರುತ್ತೆ. ಈ ನಾವು ಸಿಂಕಿನ ಜಾಲರಿ ನೋಡ್ಬೋದು, ಅದು ಕಸ ಕೂತ್ಕೊಂಡು ಬ್ಲಾಕ್ ಆಗ್ಬಿಡತ್ತಲ್ಲ, ವಿ ಗಿವ್ ದಟ್ ಅನಾಲಜಿ ಫಾರ್ ಗ್ಲಾಕೋಮಾ. ಆ ತರನೇ ಗ್ಲಾಕೋಮಾ ಆಗೋದು ಅನ್ನೋ ತರ. ಅಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ, ಸ್ಮಾಲ್ ಪೋರ್ಸ್, ಟ್ರಬೆಕ್ಯುಲರ್ ಮೆಶ್ ವರ್ಕ್ ಅಲ್ಲಿ. ಅದ್ರ ಒಳಗಡೆ ಏನಾರೋ ಬೇರೆ ಬೇರೆ ಕಾರಣದಿಂದ ಅದ್ರದ್ದು ಡ್ರೈನೇಜ್ ಅಫೆಕ್ಟ್ ಆಗುತ್ತೆ. ಸೊ ಅದು ಜಾಸ್ತಿ ಹರಿಬಹುದು ಅಥವಾ ಕಡಿಮೆ ಆಗಬಹುದು. ಹರಿದು ಹೋಗೋದು ಯೂಶಲಿ ಕಮ್ಮಿ ಆಗುತ್ತೆ. ಸೊ ಆ ಫ್ಲೋ ಕಮ್ಮಿ ಆದಾಗ ಅಲ್ಲೇ ಸ್ಟಾಗ್ನೆಟ್ ಆಗಿಬಿಡುತ್ತೆ. ಅವಾಗ ಐ ಪ್ರೆಷರ್ ಜಾಸ್ತಿ ಆಗುತ್ತೆ.
ಡ್ರೈನೇಜ್ ಪಾತ್ವೇನಲ್ಲಿ ಪ್ರಾಬ್ಲಮ್ ಆಗಿಬಿಟ್ಟು ಐ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಅದು ಮೋಸ್ಟ್ ಕಾಮನ್ ಕಾಸ್ ಫಾರ್ ಗ್ಲಾಕೋಮಾ. ನಾವು ಸಾಮಾನ್ಯ ಡ್ರೈನೇಜ್ನಲ್ಲೂ ನೋಡ್ಬೋದು, ಎಲ್ಲೋ ಒಂದ್ ಕಡೆ ಕಟ್ಕೊಂಡ್ಬಿಟ್ರೆ ಅದು ಪ್ರೆಷರ್ ಜಾಸ್ತಿ ಆಗಿರುತ್ತಲ್ಲ, ಹಾಗೆ ಇಲ್ಲೂ ಕೂಡ. ಹೌದು. ಟ್ರೀಟ್ಮೆಂಟ್ ಬಗ್ಗೆ ಹೇಳಿ, ಏನೇನು ಚಿಕಿತ್ಸೆ ಲಭ್ಯ ಇದೆ? ನೀವು ಹೇಳಿದ್ರಿ ಸರ್ಜರಿನೂ ಬೇಕಾಗತ್ತೆ ಅಂತ, ಆದ್ರೆ ಫಸ್ಟ್ ಸ್ಟೇಜ್ ನಲ್ಲಿ ಇರೋ ಅಂಥದಕ್ಕೆ ಬರೀ ಡ್ರಾಪ್ಸ್ ನಲ್ಲೇ ಮಾಡಬಹುದಾ? ಹೌದು, ಸಾಧಾರಣವಾಗಿ ಅರ್ಲಿ ಸ್ಟೇಜಸ್ ಅಲ್ಲಿ ಅವ್ರು ಬಂದ್ರು ಅಂದ್ರೆ ಐ ಪ್ರೆಷರ್ ತುಂಬಾ ಜಾಸ್ತಿ ಇಲ್ಲ ಅಂದ್ರೆ ನಾವು ಫಸ್ಟ್ ಟ್ರೀಟ್ಮೆಂಟ್ ಕೊಡೋದು ಐ ಡ್ರಾಪ್ಸೇ. ಅವರಿಗೆ ಯಾವ್ದು ಸೂಟಬಲ್ ಐ ಡ್ರಾಪ್, ಅದರಲ್ಲೂ ನಮ್ಮ ಹತ್ರ ಬೇರೆ ಬೇರೆ ಟೈಪ್ಸ್ ಇರ್ತವೆ. ಅದನ್ನ ನೋಡ್ಕೊಂಡು ಇವ್ರ ಕಂಡೀಷನ್ಗೆ ಯಾವ್ದು ಸೂಟ್ ಆಗುತ್ತೆ ಅನ್ನೋದು ಡ್ರಾಪ್ಸ್ ನ ಅಡ್ವೈಸ್ ಮಾಡ್ತೀವಿ. ಆ ಡ್ರಾಪ್ಸ್ ನ ಅವರು ದಿನ ಯೂಸ್ ಮಾಡ್ಬೇಕಾಗತ್ತೆ, ತಪ್ಪಿಸದೆ. ಅದು ತುಂಬಾ ಇಂಪಾರ್ಟೆಂಟ್. ಒಂದ್ ಬಾಟ್ಲ್ ಖಾಲಿ ಆಯ್ತು, 2 ಬಾಟ್ಲ್ ಖಾಲಿ ಆಯ್ತು, ಆಮೇಲೆ ನಿಲ್ಸ್ಬಿಡ್ತಾರೆ. ಎಷ್ಟು ದಿನಗಳ ಕಾಲ ಇದೇನಾದ್ರು ಕಂಟ್ರೋಲ್ ಆಗತ್ತಾ, ಕ್ಯೂರ್ ಆಗತ್ತಾ? ಕಂಪ್ಲೀಟ್ ಕ್ಯೂರ್ ಇಲ್ಲ, ಕಂಟ್ರೋಲ್ ಲೈಫ್ ಲಾಂಗ್ ತಗೊಳ್ಬೇಕಾಗತ್ತೆ. ಈ ಡಯಾಬಿಟಿಸ್ ಬಂದ್ರೆ, ಹೈಪರ್ ಟೆನ್ಷನ್ ಬಂದ್ರೆ ಹೇಗೆ ಟ್ರೀಟ್ಮೆಂಟ್ ಲೈಫ್ ಲಾಂಗ್ ಬೇಕಾಗತ್ತೆ, ಅದೇ ತರ. ಡಾಕ್ಟರ್ ಅಡ್ವೈಸ್ ಇಲ್ಲದೆ ತಾವಾಗೆ ಸ್ಟಾಪ್ ಮಾಡ್ಕೊಂಡ್ ಬಿಡೋದು ಡ್ರಾಪ್ಸ್ ಅನ್ನ ತುಂಬಾ ಡೇಂಜರಸ್. ನಾವೇ ನೋಡಿ ಇಲ್ಲ ನಿಮ್ಗೆ ಈಗ ಇದ್ರ ಅವಶ್ಯಕತೆನೇ ಇಲ್ಲ ಅಂತ ತಜ್ಞ ವೈದ್ಯರು ಹೇಳಿದಾಗ ಓಕೆ, ಇಲ್ಲ ಅಂದ್ರೆ ಹೆಚ್ಚಿನ ಸಲ ಇದು ಲೈಫ್ ಲಾಂಗ್ ಟ್ರೀಟ್ಮೆಂಟ್. ಜೀವನ ಪರ್ಯಂತ ಪೇಷಂಟ್ ಹಾಕೊಳ್ಳೋದ್ರಿಂದ ಅವ್ರಿಗೆ ಕಣ್ಣಿನ ಪ್ರೆಷರ್ ಕಂಟ್ರೋಲ್ ಅಲ್ಲಿ ಇರುತ್ತೆ, ಅವರಿಗೆ ಗ್ಲಾಕೋಮಾನ ಅದೇ ಸ್ಟೇಜ್ ಅಲ್ಲಿ ಮೇಂಟೈನ್ ಮಾಡಬಹುದು. ಇನ್ನೂ ಜಾಸ್ತಿ ಡ್ಯಾಮೇಜ್ ಆಗಿ ಪೂರ್ತಿ ದೃಷ್ಟಿ ಕಳ್ಕೊಳ್ಳೋದು ತಪ್ಪಿಸ್ಬೋದು. ಮತ್ತೆ ಇನ್ಯಾವ ತರ ಚಿಕಿತ್ಸೆಗಳು ಇದೆ? ಲೇಸರ್ ಇದೆ. ಅದು ಲೇಸರು ನಾವು ಆಂಗಲ್ ಕ್ಲೋಷರ್ ಗ್ಲಾಕೋಮಾ ಅಂತ ನಿಮ್ಗೆ ಹೇಳ್ತಾ ಇದ್ದೆ, ಅದರಲ್ಲಿ ಲೇಸರ್ ತುಂಬಾ ಹೆಲ್ಪ್ ಆಗುತ್ತೆ. ಅದು ಒಂದು ಸಣ್ಣ ಪ್ರೊಸೀಜರು, ಲೈಕ್ ನಾವು ಹೇಗೆ ಟೆಸ್ಟ್ಗಳೆಲ್ಲ ಮಾಡ್ತೀವಿ ನಮ್ಮ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ, ಅದೇ ತರ ಅದು OPD ಬೇಸ್ಡ್ ಪ್ರೊಸೀಜರು. ಒಂದು 5 ನಿಮಿಷದಲ್ಲಿ ಒಂದು ಸಣ್ಣ ಲೇಸರ್ ಮಾಡೋದ್ರಿಂದ ಆ ಆಂಗಲ್ ಕ್ಲೋಷರ್ ಗ್ಲಾಕೋಮಾನ ನಾವು ಕ್ಯೂರ್ ಮಾಡ್ಬೋದು. ಮತ್ತೆ ಇನ್ಯಾವ ತರ? MIGS ಅಂತ, ಮಿನಿಮಲಿ ಇನ್ವೇಸಿವ್ ಗ್ಲಾಕೋಮಾ ಸರ್ಜರಿ ಅಂತ ಈಗ ಬಂದಿದೆ. ಅದು ಅಷ್ಟೇ ಮೈಲ್ಡ್ ಟು ಮಾಡರೇಟ್ ಗ್ಲಾಕೋಮಾಸ್ಗೆ ಸ್ಮಾಲ್ ಇಂಪ್ಲಾಂಟ್ಸ್ ಅಂತೆಲ್ಲ ಇರುತ್ತೆ, ಲೈಕ್ ಸ್ಮಾಲ್ ಡಿವೈಸಸ್, ಕರೋನರಿ ಆರ್ಟರಿ ಸ್ಟೆಂಟ್ಸ್ ಅಂತೆಲ್ಲ ಹೇಳ್ತೀವಲ್ಲ, ಹಾರ್ಟ್ ಅಟ್ಯಾಕ್ ಅವ್ರಿಗೆ ಅದ್ರೊಳಗೆ ಡಿವೈಸಸ್ ಹಾಕಿ ಅದನ್ನ ಓಪನ್ ಮಾಡುವಂಥದ್ದು. ಆ ತರ ಇದ್ರಲ್ಲೂ ನಮ್ದು ಆ ಡ್ರೈನೇಜ್ ಪಾತ್ವೇಗೆ ನಾವು ಇನ್ಸ್ಟ್ರೂಮೆಂಟ್ ಕೂರಿಸಿ ಅದು ಡ್ರೈನೇಜ್ ಸರಿಯಾಗೋ ಹಂಗೆ ಸ್ಮಾಲ್ ಡಿವೈಸಸ್ ಬಂದಿದೆ. ಅದೆಲ್ಲ ಮೈಲ್ಡ್ ಟು ಮಾಡರೇಟ್ ಗ್ಲಾಕೋಮಾಗೆ ಹೆಲ್ಪ್ ಆಗುತ್ತೆ. ಇನ್ನೂ ಜಾಸ್ತಿ ಆಯ್ತು ಅಂದ್ರೆ ಇನ್ವೇಸಿವ್ ಸರ್ಜರಿ ಅಂತ ಹೇಳ್ತೀವಿ, ಟ್ರೆಬ್ಯಾಕ್ಯುಲೆಕ್ಟಮಿ ಅಂತ. ಅದು ಕಾಮನ್ಲಿ ಗೋಲ್ಡ್ ಸ್ಟ್ಯಾಂಡರ್ಡ್ ಸರ್ಜರಿ ಅಂತ ಹೇಳ್ತೀವಿ ಗ್ಲಾಕೋಮಾಗೆ. ಇಲ್ಲಿವರೆಗೂ ಮೋಸ್ಟ್ ಎಫೆಕ್ಟಿವ್ ಅಂಡ್ ವಿತ್ ಮಿನಿಮಲ್ ಸೈಡ್ ಎಫೆಕ್ಟ್ಸ್ ವಿಚ್ ಗಿವ್ಸ್ ವೆರಿ ಗುಡ್ ಕಂಟ್ರೋಲ್ ಆಫ್ ಐ ಪ್ರೆಷರ್, ಟ್ರೆಬ್ಯಾಕ್ಯುಲೆಕ್ಟಮಿ ಅಂತ. ಆ ಸರ್ಜರಿ ಮಾಡಬೇಕಾಗತ್ತೆ. ಪೇಷಂಟ್ಗೆ ಕ್ಯಾಟ್ರಾಕ್ಟು ಇದ್ರೆ, ಸಾಧಾರಣ ಇದೂ ವಯಸ್ಸಾದವರಲ್ಲೇ ಕಂಡುಬರೋಂಥದ್ದು ಸಾಮಾನ್ಯ ಗ್ಲಾಕೋಮಾ, ಹಾಗಾಗಿ ಅವರಿಗೆ ಪೊರೆನೂ ಇರುತ್ತೆ ಆ ಟೈಮ್. ಕ್ಯಾಟ್ರಾಕ್ಟು ಇದ್ರೆ ಎರಡೂ ಸೇರಿಸಿ ಸರ್ಜರಿ ಮಾಡ್ತೀವಿ, ಫೇಕೋ ಎಮಲ್ಸಿಫಿಕೇಶನ್ ವಿತ್ ಇಂಟ್ರಾಕ್ಯುಲರ್ ಲೆನ್ಸ್ ವಿತ್ ಟ್ರೆಬ್ಯಾಕ್ಯುಲೆಕ್ಟಮಿ ಅಂತ. ಸೊ ಅದು ಎಲ್ಲನೂ ಸೇರಿಸಿ ಮಾಡೋದ್ರಿಂದ ಪೇಷಂಟ್ಗೆ ದೃಷ್ಟಿನೂ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಪೊರೆಯಿಂದ ಏನು ದೃಷ್ಟಿ ಹೋಗಿರುತ್ತೆ ಅದನ್ನ ತೆಗೆದ್ಬಿಟ್ಟು ಲೆನ್ಸ್ ಇಡ್ತೀವಿ. ಗ್ಲಾಕೋಮಾ ಪ್ರೆಷರ್ ಕಂಟ್ರೋಲ್ ಆಗಕ್ಕೆ ಟ್ರೆಬ್ಯಾಕ್ಯುಲೆಕ್ಟಮಿ ಸರ್ಜರಿಯಿಂದ ಐ ಪ್ರೆಷರ್ ಅಂಡರ್ ಕಂಟ್ರೋಲ್ ಆಗುತ್ತೆ. ಅಂದ್ರೆ ಇದು ಏನೇ ಚಿಕಿತ್ಸೆ, ಸರ್ಜರಿ, ಡ್ರಾಪ್ಸ್ ಏನೇ ಮಾಡಿದ್ರು ಅದುವರೆಗೂ ಏನು ದೃಷ್ಟಿ ಹಾಳಾಗಿರುತ್ತೋ ಅದು ವಾಪಸ್ ಬರಲ್ಲ. ಏನು ದೃಷ್ಟಿ ಉಳಿದಿರುತ್ತೋ ಅದನ್ನ ನಾವು ಮೇಂಟೈನ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಎಕ್ಸಾಕ್ಟ್ಲಿ, ಕರೆಕ್ಟಾಗಿ ಹೇಳಿದ್ರಿ ನೀವು. ನೀವೇ ಹೇಳಿದ್ರಿ ಸೈಡಿಂದ ವಿಷನ್ ಕಮ್ಮಿ ಆಗ್ತಾ ಬಂದಿರುತ್ತಲ್ವಾ ಅಂತ. ಆ ಥರನೇ ಆಗ್ತಾ ಹೋಗಿರುತ್ತೆ. ಅದು ಎಷ್ಟಾಗಿರುತ್ತೆ ಆ ಸ್ಟೇಜಲ್ಲೇ ಐ ಪ್ರೆಷರ್ ಕಂಟ್ರೋಲ್ ಆಗಿ ಟ್ರೀಟ್ಮೆಂಟ್ ಇಂದ ಇದ್ರೆ ಅಷ್ಟಕ್ಕೆ ನಿಲ್ಲತ್ತೆ. ಇನ್ನೂ ಕಂಪ್ಲೀಟ್ ಆಗಿ ದೃಷ್ಟಿ ಹೋಗಿ ಕೊನೆಗೆ ಅವರು ಒಂದು ಟ್ಯೂಬ್ಯುಲರ್ ವಿಷನ್ ಅಂತೀವಿ, ಒಂದು ಪೈಪ್ ಹಿಡ್ಕೊಂಡು ಕಣ್ಣಿಂದ ನೋಡಿದ್ರೆ ಅವ್ರಿಗೆ ಎಷ್ಟು ಕಾಣುತ್ತೆ, ಬರೀ ಮಧ್ಯದ ಒಂದು ಚೂರು ಕಾಣಿಸ್ತಾ ಇರೋದು, ಸುತ್ತಲೂ ಮುತ್ತಲಿಂದ ಏನೂ ಕಾಣಿಸೋದಿಲ್ಲ. ಆ ಸ್ಟೇಜ್ ಅಡ್ವಾನ್ಸ್ಡ್ ಗ್ಲಾಕೋಮಾದಲ್ಲಿ ಆ ಥರ ಟ್ಯೂಬ್ಯುಲರ್ ವಿಷನ್ ಆಗಿಬಿಡುತ್ತೆ. ಟನಲ್ ವಿಷನ್ ಅಥವಾ ಟ್ಯೂಬ್ಯುಲರ್ ವಿಷನ್ ಅಂತೀವಿ. ಅಲ್ಲಿವರೆಗೂ ಹೋಗ್ತಿದ್ದಂಗೆ ತಡೆಗಟ್ಟದೆ ನಮ್ಮ ಉದ್ದೇಶ. ಈ ವರ್ಷದ ಗ್ಲಾಕೋಮಾ ಸಪ್ತಾಹದ ಥೀಮ್ ಏನಾದರೂ ಇದೆಯಾ? ಹೌದು, ಮಾರ್ಚ್ 8ರಿಂದ 14, 2026 ವರ್ಲ್ಡ್ ಗ್ಲಾಕೋಮಾ ವೀಕ್ ಆಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಯುನೈಟಿಂಗ್ ಫಾರ್ ಎ ಗ್ಲಾಕೋಮಾ ಫ್ರೀ ವರ್ಲ್ಡ್. ಸೊ ಇಡೀ ಪ್ರಪಂಚದಿಂದ ಗ್ಲಾಕೋಮಾನ ಓಡಿಸೋಣ ಅಂತ ನಾವೆಲ್ಲರೂ ಯುನೈಟೆಡ್ ಆಗಿ ಒಗ್ಗಟ್ಟಿನಿಂದ ಪ್ರಯತ್ನ ಪಡೋಣ ಅನ್ನೋದು ಈ ಥೀಮಿನ ಸಂದೇಶ. ಧನ್ಯವಾದಗಳು ಡಾಕ್ಟರ್ ಸ್ವಾತಿ ಅವರೇ. ಇದುವರೆಗೂ ನಮಗೆ ಗ್ಲಾಕೋಮಾ ಯಾಕೆ ಬರುತ್ತೆ, ಯಾರಿಗೆ ಬರುತ್ತೆ, ಇದನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು, ಚಿಕಿತ್ಸೆ ಏನಿದೆ, ಇದನ್ನೆಲ್ಲ ನಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಇದಕ್ಕಾಗಿ ಕೇಳುಗರ ಪರವಾಗಿ ಹಾಗೂ ನಿಲಯದ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಿಮಗೂ ಹಾಗೂ ನಿಮ್ಮ ತಂಡಕ್ಕೂ ತುಂಬ ಧನ್ಯವಾದಗಳು. ಇದರಿಂದ ಗ್ಲಾಕೋಮಾ ಬಗ್ಗೆ ಜನಕ್ಕೆ ತಿಳುವಳಿಕೆ ಮೂಡಿ ಗ್ಲಾಕೋಮಾ ತಡೆಗಟ್ಟುವಿಕೆ ಹಾಗೂ ಅದನ್ನು ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಅನುಕೂಲ ಆಗೋದ್ರಿಂದ ಸಾವಿರಾರು ಪೇಷಂಟ್ಗಳಿಗೆ ಒಳ್ಳೆಯದಾಗ್ಬೋದು ಅಂತ. ನಮಸ್ಕಾರ. ನಮಸ್ಕಾರ.
ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಗ್ಲಾಕೋಮಾ ಸಪ್ತಾಹದ ಸಂದರ್ಭದಲ್ಲಿ ಗ್ಲಾಕೋಮಾ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ನೇತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ಗ್ಲಾಕೋಮಾ ಸ್ಪೆಷಲಿಸ್ಟ್ ಡಾಕ್ಟರ್ ಸ್ವಾತಿ ಆರ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.